ಬಂದ್ಬಿಟ್ಟು ನಾವು ಕನ್ನಡದಲ್ಲೇ ಹೇಳಿದಾರ ಈಗ ಅವ್ರ ಹಾಕೋದು ಅಂದ್ರೆ ಅಂತ ಹೇಳಿದ ಕರ್ನಾಟಕದವರು ಕೇರಳದವರು ಅಂತಿದ್ದೀವಿ ನಾವು ಅವ್ರಿಗೆ ಹೇಳಾಗ ಹೇಳೋಣ ಎಷ್ಟು ಹಣ ಅದಕ್ಕೆ 40 ಮರ ಬಿದ್ದಿರ್ಬಹುದಾ ಅಂತ, ಇಲ್ಲ ಅಂದ್ರೆ ಒಂದು ಅದರ ಅನಿಮಲ್ ಏನಾದರೂ ಇದೆಯಾ ಅಂತ. 1 2 3 ಅಲ್ಲಿ Subscribe, share, like, comment. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗೆ ನಾನು ಈ ಒಂದು ರೆಸ್ಟೋರೆಂಟಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಬ್ರೇಕ್ಫಾಸ್ಟ್ ಟೈಮ್ ಆಯಿತು. ನನಗೆ ತೋರಿಸೋಣ ಅಂತ ನಿಮಗೆಲ್ಲ ತೋರಿಸೋಣ ಅಂತ ಬಂದೆ. ಸೊ ಬನ್ನಿ, ಏನೇನೆಲ್ಲ ಇದೆ, ಫುಡ್ ಏನಿಟ್ಟಿದ್ದಾರೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ. ಓಕೆನಾ? ಫಸ್ಟ್ ದಿಸ್ ಇಸ್ ಪೈನಾಪಲ್, ಆಲ್ ಫ್ರೂಟ್ಸ್ ಆಲ್ರೆಡಿ ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಫ್ರೂಟ್ ಜ್ಯೂಸ್, ಮಿಲ್ಕ್ ಆಲ್ರೆಡಿ ಖುಷಿ ನೋಡಿ ಇಲ್ಲಿ. ಫ್ರೂಟ್ ಜ್ಯೂಸ್, ಮಿಲ್ಕ್, ಡಿಟಾಕ್ಸ್, ಸೊ ಕಪ್ಸ್ ಎಲ್ಲ ಇದೆ. ನೋಡಬೇಕು, ನನಗೂ ಗೊತ್ತಿಲ್ಲ ಇದು. ಗೈಸ್, ಇವಾಗ ಇಡ್ಲಿ ತಿಂದಾಯಿತು. ಇಡ್ಲಿ ಚಟ್ನಿ ಸಖತ್ತಾಗಿದೆ. ನೆಕ್ಸ್ಟ್ ಎಪಿಸೋಡ್ ಈಸ್ ಆಮ್ಲೆಟ್. ನಾವೆಲ್ಲ ಕೈಯಲ್ಲೇ ತಿಂತೀವಿ. ಇದ್ರ ಥರ ಸ್ಪೂನಲ್ಲೆಲ್ಲ ತಿನ್ನೋಣ ಗೈಸ್. ಕೈಯಲ್ಲಿ ತಿನ್ನೋದಲ್ಲಿರೋ ರುಚಿ ಯಾವ ಸ್ಪೂನಲ್ಲಿ ತೊಗೊಂಡ್ರೂ ಸಿಗೋಣ. ತೊಗೊಳ್ಳಿ, ನಿಮಗೂ ಒಂದು ತುತ್ತು. ನೋ, ಐ ವಿಲ್ ಟೇಕ್ ದಿಸ್ ಕೇಕ್. ಹಾಕೋ. ಶಾವಿಗೆ ಉಪ್ಪಿಟ್ಟು ಬೇಕಾ? ಗೈಸ್, ನನ್ನ ಹೆಂಡತಿ ಬರ್ಡೇ ದಿವಸ ಪ್ರೆಸೆಂಟೇಷನ್ ಮಾಡ್ತಾರೆ ನೋಡಿ ಗೈಸ್. Including climate change, pest diseases and nutrient deficiencies, and these challenges contribute to reduction of rice productivity and also farmers income also. And these are all the common paddy diseases: the rice blast diseases, leaf blast, neck node blast, and also brown spot, bacterial leaf sheath blight. So these are all the common paddy diseases and some of the impact. Finally we are checked out our room. ಸೀರಿಯಸ್ಲಿ ನನಗೆ ಬೇಜಾರಾಗ್ತಾಯಿದೆ. ನಂದು ಇವಾಗ ಪ್ರೆಸೆಂಟೇಷನ್ ಎಲ್ಲ ಮುಗೀತು, ಬಟ್ ಈ ರೂಮ್ನ ಚೆಕ್ಔಟ್ ಮಾಡೋಕ್ಕೆ ಬೇಜಾರಾಗ್ತಾ ಇದೆ ಗಾಯ್ಸ್. ಈ ವ್ಯೂ ಎಲ್ಲ ಮಿಸ್ ಆಗುತ್ತೆ. ಇನ್ನೂ ಆಫ್ ಡೇ ಇದ್ದರೆ ಚೆನ್ನಾಗಿರ್ತಿತ್ತು ಇಲ್ಲಿ, ಬಟ್ ಏನು ಮಾಡೋಕ್ಕಾಗುತ್ತೆ, ಈಗ ಹೋಗಬೇಕು. ಬಾಯ್ 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 ಬಾಯ್. Actually, I love this place, resort. Thank you. Please do Subscribe, share, like, comment. Yes, thank you. Bye. Bye. Now we are going, guys. I miss this Hive resort actually. Bye bye.
ದ ಹೈವ್. ಆ್ಯಕ್ಚುಲಿ ಇವತ್ತು ಒಂದೇ ಇದ್ದು ಹೋಗಿದ್ರು ಒಂಥರ ಚೆನ್ನಾಗಿರ್ತಿತ್ತು, ಬಟ್ ಆದರೂ ಒಂಥರ ಒಳಗೆ ಪುಕ್ಕು ಪುಕ್ಕು ಅಂತ ಇದೆ. ಮಳೆ ಬೇರೆ ಹೆವಿ, ರೆಡ್ ಅಲರ್ಟ್ ಬೇರೆ ಕೊಟ್ಟಿದ್ದಾರಲ್ವಾ, ಸೊ ಹಂಗಾಗಿ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಮಳೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನಿನ್ನೆ ಹೆವಿ ಮಳೆ ಇತ್ತು, ಇಷ್ಟೊಂದೇನಿಲ್ಲ. ನಮ್ಮ ಮನೆಯಲ್ಲೆಲ್ಲ ಫೋನ್ ಮಾಡು ಮಾಡ್ತಿದ್ರು. ಇರಿ ಗೈಸ್, ಒಂದು ನಿಮಿಷ ವಿಡಿಯೋ ಮಾಡ್ಕೊಂಡು ಮಾಡ್ತೀನಿ. ಇವರಿಗೆಲ್ಲ ಏನಾಗಲ್ಲ ಪ್ರೀತಿಯಿಂದ. ಮಳೆನೇ ಇಲ್ಲಲ್ಲ, ಸೆಕೆ ಇದೆ ಪ್ರೀತಿ. ಪ್ರತಿಯವರು ಎರಡೆರಡು ಬಾಳೆನ ಇಟ್ಕೊಂಡ್ಬಂದ್ಯಾರ, ಕೇರಳ ಬಾಳೆ. ಕೇರಳ ಬನಾನಾ ಅಂತೆ ಫೇಮಸ್ ಅಂತಾರೆ. ನಾನು ಆ್ಯಕ್ಚುಲಿ ತಿಂದೇ ಇಲ್ಲ. ನಾನು ತಿಂದಿಲ್ಲ ಚಿನ್ನ, ಕರೆಕ್ಟ್ ತಂದಿದ್ದು ಒಳ್ಳೆ, ನಾನು ತಿಂದಿಲ್ಲ. ಏನಿದೆ ಬೇಡ ಬೇಡ ಅಂತ ಅಲ್ಲ, ಅದೇನು ಬನಾನಾ ಅಲ್ಲ, ಬಟ್ ಇದು ಉದ್ದ ಇರುತ್ತೆ. ಹಾಂ, ಅದೇ ನಾನು ಟೇಸ್ಟ್ ಮಾಡಿಲ್ಲ, ನೋಡೋಣ. ಟೇಸ್ಟ್ ಮಾಡಬೇಕು ಅಂತ ನಾವು ತಗೊಂಡಿದ್ದೆ. ಚೆನ್ನಾಗಿದೆ. ಕಾಯಿ ಹಿಂಗೆ ಇರುತ್ತಾ? ಹಣ್ಣಿರೋದು ಇದೆ, ಮತ್ತೆ ಕಾಯಿ ತೆಗ್ದು ಬಟ್ ಚೆನ್ನಾಗಿದೆ. ಚೆನ್ನಾಗಿದೆ ಟೇಸ್ಟ್. ಸ್ವೀಟ್ ಇದೆಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಸೈಡ್ ಥರ ಇಲ್ಲ. ಗೈಸ್, ಈಗ ತೋರಿಸ್ತೀನಿ ವೆದರ್ ಹೆಂಗಿದೆ ಅಂತ. ದಿಸ್ ಇಸ್ ಟುಡೇ ವೆದರ್ ಕಂಡೀಷನ್. ಫಾರೆಸ್ಟ್ ಸ್ಟಾರ್ಟ್ ಆಯ್ತು ಗೈಸ್ ಇವಾಗ ಇಲ್ಲಿಂದ. ಇದೇನು ಅಷ್ಟೊಂದಿಲ್ಲ ಚೆನ್ನಾಗಿದೆ. ಇಲ್ಲಿಂದ ಸ್ಟಾರ್ಟ್ ಇದು ಬರುತ್ತಲ್ಲ ನೋಡಿ, ಇಲ್ಲಿ ತೋರಿಸಿ ಗೈಸ್. ನಾವು ಈ ವಯನಾಡಿಂದ ಬ್ಯಾಂಗ್ಳೂರ್ಗೆ ಹೋಗೋ ರೋಡ್ನಲ್ಲಿ ಎಂಟ್ರೆನ್ಸಲ್ಲೇ ಈ ಥರ ಇದೆ. ಈಗ ನಾವು ವಯನಾಡ್ ಟು ಬ್ಯಾಂಗ್ಳೂರ್ ಹೋಗೋ ಎಂಟ್ರೆನ್ಸಲ್ಲೇ ಇದೆ ಗೈಸ್. ಪೊಂಕುಜಿ ಟೆಂಪಲ್. ದಿಸ್ ಇಸ್ ದ ಟೆಂಪಲ್ ವ್ಯೂ. ವೇರ್ ಯು ಆರ್ ಗೋಯಿಂಗ್ ಮ್ಯಾಮ್? ಖುಷಿ ಕಾರ್ ಲಾಕ್ ಮಾಡಿದ್ಯಾ? ಕಾರ್ ಲಾಕ್ ಮಾಡಿದ್ಯಾ? ಇನ್ನೊಂದ್ಸತಿ ಮಾಡಿಲ್ಲ ಅಂದ್ರೆ ಇಲ್ಲೆಲ್ಲ ಇದಿರಲ್ವಾ ಹುಳ? ದಿಸ್ ಇಸ್ ದ ವ್ಯೂ ಗೈಸ್. ಅಲ್ಲಿ ಫುಲ್ಲು ವೆಹಿಕಲ್ಸ್ ಇನ್ನೂ ಸ್ಟಾಪ್ ಆಗೇ ಇದೆ. ಯಾಕೆ ಏನು ಅಂತ ಗೊತ್ತಿಲ್ಲ. ನಮಗೆ ಅನಿಸೋದು ಮರ ಬಿದ್ದಿರಬಹುದಾ ಅಂತ, ಇಲ್ಲ ಅಂದರೆ ಒಂದು ಅದರ ಅನಿಮಲ್ ಏನಾದರೂ ಇದೆಯಾ ಅಂತ. ಮರ ಬಿದ್ದಿಲ್ಲ ಅಂತ ಅನಿಸುತ್ತೆ, ಮೇ ಬಿ. ಹುಲಿ ಬಂದು ಅಟ್ಯಾಕ್ ಮಾಡಿದ್ರೆ ಏನು ಮಾಡ್ತೀಯ? ನನ್ನ ಕಂಡ್ರೆ ಎಷ್ಟು ಇಷ್ಟ. ಹುಲಿ ಬಂದು ಅಟ್ಯಾಕ್ ಮಾಡಿದ್ರೆ ಏನು ನನ್ನ ಮಾಡ್ತೀಯ? ಕಂಡ್ರೆ ಎಷ್ಟು ಇಷ್ಟ. ಅಕಸ್ಮಾತ್ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತು ಏನು ಮಾಡ್ತೀಯ? ನನ್ನ ಕಂಡ್ರೆ ನಿಂಗೆ ಎಷ್ಟು ಇಷ್ಟ ಹೇಳು. ಅಕಸ್ಮಾತ್ ಮಂಕಿ ಬಂತು ಏನು ಮಾಡ್ತೀಯ? ನೀನು ಕಳಿಸ್ತೀನಿ ಅದ್ರ ಜೊತೆಗೆ. ಹೇಳೋ, ನನ್ನ ಕಂಡ್ರೆ ಎಷ್ಟು ಇಷ್ಟ. ಅಲ್ಲೊಂದು ಕೇಳಕ್ಕೆ ಅಂತ ನಿಲ್ಸಕ್ಕೆ ನೋಡ್ತಿದ್ದಾರೆ, ಯಾರು ಯಾಕೋ ಫುಲ್ ಟ್ರಾಫಿಕ್ ಮಾತಾಡ್ಸಲ್ಲ ಖುಷಿ. ಬಾಯ್. ಏಯ್, ಇಷ್ಟ ಕಣ ಚೆನ್ನ, ತುಂಬ ಹೇಳು. ತುಂಬ 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 ಅಂದರೆ ಜಸ್ಟ್ ಯು ಕಂಪೇರ್. ಈ ಬನ್ನೇರ್ಘಟ್ಟ ಫಾರೆಸ್ಟ್, ಬಂಡೀಪುರ ಫಾರೆಸ್ಟ್ ಅಲ್ಲಿ ಎಷ್ಟು ಜಿಂಕೆಗಳಿದೆಯೋ ಅಷ್ಟು ಇಷ್ಟ. ಕಮ್ಮಿ ಇದ್ರೆ ಜಿಂಕೆ ಜಿಂಕೆ ಕಮ್ಮಿ ಇತ್ತು ಅಂದರೆ ಜಿಂಕೆ ಕಮ್ಮಿ ಇದ್ರೆ ನನ್ನ ಮನ್ಸಲ್ಲಿ ಪ್ರೀತಿ ಕಮ್ಮಿ ಇರ್ಬೇಕಲ್ಲ. ಅಪ್ಪ, ಎಷ್ಟು ಉದ್ದು ತನಕ ಇದೆ ಗಾಯ್ಸ್ ಇಲ್ಲಿ. ಇಷ್ಟು ವೆಯ್ಟ್ ಮಾಡ್ತಿದ್ದೀವಿ ಯಾಕೆ ಅಂತ ಅಲ್ಲಿನೂ ಆಗಿರ್ಬೇಕು ಅನ್ಸುತ್ತೆ. ಏನ್ ಚಿನ್ನ? ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲಪ್ಪ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಅಂತ. ಹಂಗೆಲ್ಲ ಮಾಡ್ಬೇಡ, ಡಿಸ್ಟರ್ಬು. ಆರಾಮಾಗಿ ಕುತ್ಕೊಂಡಿದೆ, ಲಕ್ಸುರಿ ಜೀವನ ಮಾಡ್ತಿದ್ದೆ ಗೈಸ್ ಅದು. ಹಂಗೆ ನೋಡೋಕೆ ಹೋದ್ರೆ ಯಾವ ಸೆಮಿನಾರ್ ಇಲ್ಲ, ಯಾವ ಓದೋದಿಲ್ಲ, ಬರೆಯೋದಿಲ್ಲ, ಆರಾಮ್ ಕೆಲಸ ಅಲ್ವಾ? ನೆಕ್ಸ್ಟು ನನ್ನ ಇದು ಮಂಗ ಹಾಗೆ ಉಡ್ಸ್ಬಿಡು. ಅಯ್ಯೋ, ನಾಯಿನ ಹಂಗೆ ಪಕ್ ಎಲ್ಲಿ ಬೇಕಲ್ಲಿ ಹೋಗ್ಬಿಡ್ಬೋದು. ಇಲ್ಲಿ ಬಂಡೀಪುರ ಟೈಗರ್ ರಿಸರ್ವ್ ಟೈಮಿಂಗ್ಸ್ ಗೈಸ್. ಅಲ್ಲಿ ಹೆಂಗಿದೆ ಅಂದರೆ ಸಖತ್ತು ನೀರಿದೆ ಅಲ್ಲಿ ಮಾತ್ರ. ಬಟ್ ನೋಡೋಕೆ ಇಲ್ಲಿಂದ ಹಂಗೆ ಕಾಣ್ತಾ ಇದೆ. ಇದೇ ಆ್ಯಕ್ಚುಲಿ ಅದೇ ಖುಷಿ. ಈ ಪಕ್ಕದಲ್ಲಿ ರಿವರ್ ಇದೆ ಅಂತ ಅಂದಿಲ್ಲ ನೀನಲ್ಲಿ? ಅದೇ
ಗೋಪುರ ವ್ಯೂ ನೋಡಿ ಗೈಸ್, ಅವ್ರ ಗಂಡಂದ್ರೆ ಹೆಂಗೆ ವಿಡಿಯೋ ಮಾಡ್ತಾ ಇದ್ದಾರೆ ಹೆಂಡ್ತಿರಿಗೆ. ನನ್ನ ಗಂಡ ನೋಡಿದ್ರೆ ವೇಸ್ಟು, ಏನೋ ವಿಡಿಯೋ ಮಾಡು ಅಂದರೆ ಅಂತ. ಆಮ್ ದ ಕುಟಿ ನನಗೆ ಫ್ರೀ ಅಂತ. ನನ್ನೇನು ಸಣ್ಣ ಹುಡುಗಿ ಅನ್ಕೊಂಡ್ಬಿಟ್ರೆ ಏನೋ. ಸಣ್ಣ ಮಕ್ಳಿಗೆ ಫ್ರೀ ಅಂತ ನೋಡಿ ಗೈಸ್ ಹೆಂಗಿದೆ ಇಲ್ಲಿ ಅಂತ. ಹಾಂ ಎಸ್, ಇಲ್ಲೆಲ್ಲ ಫೋಟೋಶೂಟು, ಫುಲ್ ಫೋಟೋಶೂಟ್ಗೆ ಹೋಗ್ತಾ ಇರೋದೆಲ್ಲರೂ. ನನಗೆ ಆ್ಯಕ್ಚುಲಿ ಖುಷಿ ಕೇಳಿ ಫೋಟೋ ತೆಗಿ ಅಂತ ನನಗೆ ಫೋಟೋ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು ಗೈಸ್. ಇದಿಷ್ಟು ಸನ್ಫ್ಲವರ್ ಆಸೆ ನನಗೆ ತೀರಾಯಿತು. ಓಕೆ, ಬಟ್ ವ್ಯೂ ತೋರ್ಸೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಹಾರ್ಸ್ ರೈಡ್ ಇದೆ ಗೈಸ್. ಇಲ್ಲಿ ಅದು ಕಾಯ್ತಾನೆ ಸ್ವಲ್ಪ ಹಣ್ಣಿರೋದು ಬೇಡ. ಹಣ್ಣಿಲ್ಲ, ಕಾಯಿ. ಇದು ಉಪ್ಪು ಖಾರ ಅವ್ರು ಇಟ್ಕೊಳ್ಳೋಕ್ಕೆ ನೀಟಾಗಿ. ಓ ಮೈ ಗಾಡ್, ಇದು ಇಟ್ಕೊಳ್ಳೋದು. ಖುಷಿ ಹಾಂ ಆಯಿತು. ಅಲ್ಲಿಂದ ಅಲ್ಲಿ ತನಕ ಹೋಗಿದ್ದಾನೆ ಗೈಸ್, ಫೋನ್ ಪೇ ಆಗಿಲ್ಲ ಅಂತ. ನಿಧಾನಕ್ಕಾಯ್ತು, ಮಾಡ್ತಾ ಇದ್ದೆ ರಿಪೀಟು. ನಾಪದು ಅಂದರೆ ಕೊಟ್ಟಿದ್ದಾನೆ. ಬಂದ್ಬಿಟ್ಟು ನಾವು 40 ರೂಪಾಯಿ ಕನ್ನಡದಲ್ಲೇ ಹೇಳಿದಾರ. ಈಗ ನಾಪದು ಅಂದ್ರೆ ಅಂತ ಹೇಳಿದ. ಕರ್ನಾಟಕದವ್ರು ಕೇರಳದವರು ಅಂತಿದ್ದೀವಿ ನಾವು. ಅವ್ರಿಗೆ ಹೇಳೋಣ ಎಷ್ಟು ಹಣ ಅದಕ್ಕೆ 40. ಬೇಕಾ? ಹಾಂ 1 kg ಫುಲ್ಲು ಚೆಂಡು ಸೀಸನ್. ನಾಗರಹೊಳೆ ಹೋಗಿ ಬರೋಕ್ಕಿಂತ ಈ ಕಡೆ ಬಂದರೆ ಚೆನ್ನಾಗೆ. ಜಸ್ಟ್ ಈಗಿನ ನಾವು ಟ್ರಾವೆಲ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದೇ ಗ್ಯಾಪಲ್ಲಿ ಇಲ್ಲಿ ನೋಡಿದ್ವಿ ಇನ್ಯಾವುದೋ ಮೇಳ ನಡೀತಾ ಇದೆ, ವೆಜಿಟೇಬಲ್ ಮೇಳ ಅಂತೆ. ಬನ್ನಿ ಗೈಸ್ ನೋಡ್ಕೊಂಬರೋಣ. ನಾವು ಮದುವೆ ಆದಮೇಲೆ ವೆಜಿಟೇಬಲ್ನು ತೊಗೋಬೇಕು, ಫ್ರೂಟ್ಸು ತೊಗೋಬೇಕು. ಏನಂತ ಖುಷಿ ಎಲ್ಲ ಬೆಳೆದಿರೋದು ತರಕಾರಿ. ನೈಸ್ ಸೈಡಿಗೆ ಬಾ ಖುಷಿ. ಎಷ್ಟು ಬಿಟ್ಟ ಕೂತಿರ ಸೇಮ್ ಫೇಸ್. ಅಲ್ಲಾಗ ಯಾವತ್ತಿದ್ರೂ ಬೆಲೆ ಇದ್ದೇ ಇರುತ್ತೆ. ಎಷ್ಟೊತ್ತು ಅಂತೀರಾ? ಇಲ್ಲ, ಎಷ್ಟೊತ್ತಾಗುತ್ತೆ ಟೈಮ್? 15 ನಿಮಿಷ, 15 ಮಿನಿಟ್ಸ್ ಅಷ್ಟೇನಾ? ಪೂರ್ತಿ ಒಂದು 100. ನಿಮ್ದು ಇದೆಯಲ್ಲ ಒಂದು ರಿಲೇಟಿವ್ ಇದೆಯಾ? ಅಲ್ಲೇ ಇದಕ್ಕೆ ಮನೆ ಬೇಕಾ ಈಗ? ಗೈಸ್ ನಾವು ಎಲ್ಲಿ ಬಂದಿದ್ದೀವಿ? ಫುಲ್ ಇದು ಗ್ರೇಪ್ಸ್ ಫಾರ್ಮ್. ಇದಕ್ಕೆ ಎಷ್ಟು ಇದಕ್ಕೆ ಅರ್ಧಕ್ಕೆ? ನೋಡಿ ಗೈಸ್, ರೋಡ್ ಸೈಡ್ ಫುಲ್ಲು ವೆಜಿಟೇಬಲ್ಸ್ನ ಮಾರ್ತಾ ಇದ್ದಾರೆ. ಇಲ್ಲೂ ಅಷ್ಟೇ, ಬಟ್ ಆದರೆ ತಗೋಣ ಅಂತ ಹೋದ್ರೆ ಅಲ್ಲೆಲ್ಲ ಹುಳ ಹತ್ತಿದ್ದಾರೆ. ಸೊ ಹಂಗಾಗಿ ನಾವು ರಿಟರ್ನ್ ಹೋಗ್ತಾ ಇದ್ವಿ. ನಮ್ಮ ಬೆಂಗಳೂರಲ್ಲೇ ಚೆನ್ನಾಗಿ ಸಿಗುತ್ತಪ್ಪ. ನೋಡಿ ಇಲ್ಲಿ ಎಷ್ಟಿದೆ. ಅಲ್ಲಿ ನೋಡೋಕೆ ನೋಡಿದ್ರೆ ಇಲ್ಲಿಂದ ಫ್ರೆಶ್ ಆಗಿದೆ ಅನಿಸುತ್ತೆ, ಬಟ್ ಅಲ್ಲಿ ನೋಡಿದ್ರೆ ಅಷ್ಟೊಂದು ಏನು ಫ್ರೆಶ್ ಅನಿಸ್ಲಿಲ್ಲ. ನಮ್ಮ ಕಾರ್ ಆ್ಯಕ್ಚುಲಿ ಬಿಟ್ಟಿರೋದು ಅಲ್ಲಿಂದ ನಡ್ಕೊಂಡು ಇಲ್ಲಿ ತನಕ ಬಂದ್ವಿ ಗೈಸ್. ಚೆನ್ನಾಗಿಲ್ಲ? ವೆಜಿಟೇಬಲ್ ರೈಸ್, ಫ್ರೈಡ್ ರೈಸ್.
ಗೈಸ್ ಮುಂದೆ ಗೈಸ್ ಇವಾಗ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ಹೆಂಗಿದೆ ಅಂದರೆ ಸಕ್ಕತ್ತಾಗಿದೆ. ಬರೀ ತೋರಿಸ್ತೀನಿ ಎಲ್ಲಿಗೆ ಬಂದ್ವಿ ಅಂತ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಏನೋ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಅದು ತೊಗೊಳಕ್ಕೆ ಆಗಿರಲಿಲ್ಲ. ಅದು ಬರ್ಡೇ ದಿನನೇ ನೆರವೇರುತ್ತೆ ಅಂದರೆ ನೆರವೇರಿಸಿ ಗೊತ್ತಾ. ರೆಡಿ ಸ್ಟಡಿ 1 2 3 ಅಲ್ಲೇ ರೆಡಿ ಸ್ಟಡಿ 1 2 3 ಬನ್ನಿ ಗೈಸ್, ಇವಾಗ ಹೋಗಿ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡಿ ತಗೊಂಡು ಹೋಗೋಣ. ನೋಡಿ ಗೈಸ್, ಇಲ್ಲಿ ಫ್ರೆಶ್ ಕಡಲೆ ಗಿಡ ತಗೊಂಬಂದಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡು ಪ್ಲಾಂಟ್ಸ್ ಎಲ್ಲ. ತಗೊಂಡಲ್ಲ ನೋಡಿ ಗೈಸ್ ಹೆಂಗಿದೆ ಅಂತ. ಚೆನ್ನಾಗಿದೆ. ನಾನು ಇದೆರಡು ತೊಗೊಳ್ಳೋಣ ಅನ್ಕೊಂಡಿನಿ. ಸಾಕಲ್ಲ ಇದೆರಡು? ಬ್ರೋ ಇದು ಪೇಮೆಂಟ್ ಮಾಡಿ ಆಗಿದೆ ಪೇಮೆಂಟ್. ಹಾಂ ಇಲ್ಲೇ ನಾನು ಓದಿರೋ ಕಾಲೇಜ್ ಇದೇನೆ. ಇಲ್ಲ ರೈಟಲ್ಲಿ ಇಷ್ಟು ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇದ್ದೆ ಗೈಸ್. ಇಲ್ಲಿ ಇಷ್ಟು ದೊಡ್ಡದಿದೆ, ಏನೇನೋ ಆಗ್ಬಿಟ್ಟಿದೆ. ಅವಾಗ ತುಂಬಾ ಏನೂ ಇರಲಿಲ್ಲ ಇಲ್ಲಿ. ಇಷ್ಟೇ ತೋರ್ಸಕ್ಕಾಗಿದ್ದು. ನಾನು ಕಣ್ಣು ತುಂಬಾ ನೋಡಿದೆ ಗೈಸ್ ಇವತ್ತು. ಟೊಮೆಟೊ ಖಾಲಿಯಾ? ಡ್ರೈ ಆದ್ರೆ ಇದು ಟೊಮೆಟೊ ಎಲ್ಲ ಇದೆಯಲ್ಲ. ಚೆನ್ನಾಗಿದೆಯಾ? ಫುಲ್ ಸುಸ್ತಾಗ್ಬಿಟ್ಟಿದೆ, ಡಿಹೈಡ್ರೇಟ್ ಬಾಡಿ ಎಲ್ಲ. ನೀರು ಬೇರೆ ಇರಲಿಲ್ಲ, ಖಾಲಿ ಆಗ್ಬಿಟ್ಟಿತ್ತು ಕಾರಲ್ಲಿ. ಸೊ ಅದಕ್ಕೆ ಮೇಡಮು ಎಳ್ನೀರು ಕುಡಿತಾ ಇದ್ದಾರೆ. ಹಾಂ ಗಾಯ್ಸ್, ಈಗ ನಾವು ಮನೆಗೆ ರೀಚ್ ಆಗಾಯಿತು. ಜೊತೆಗೆ ಫ್ರೆಶ್ ಅಪ್ ಆಗಾಯಿತು. ವ್ಲಾಗ್ನ ಇನ್ನೂ ಎಂಡ್ ಮಾಡಿಲ್ಲ ನಾನು. ಸೊ ಅದನ್ನು ನೆನ್ಪು ಮಾಡಿಕೊಂಡು ನಾನೇನೋ ಇವಾಗ ನಮ್ಮ ಖುಷಿಗೆ ಬೆನ್ನೋವಂತೆ. ಸೊ ಅದನ್ನು ಬೆನ್ನೊತ್ತಾ ನಿಂತಿದ್ದೀನಿ. ಈಗ ನೆನಪಾಯಿತು ನಾನು ವ್ಲಾಗ್ನ ಎಂಡ್ ಮಾಡಿಲ್ಲ ಅಂತ. ಸೊ ಈಗ ಎಂಡ್ ಮಾಡ್ತಾಯಿದ್ದೀನಿ. ಈ ನನ್ನ ಒಂದು ವೈನಾಡ್ ಕೇರಳ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ. ಕೆಲವೊಂದೊಂದು ಇನ್ಫಾರ್ಮೇಷನ್ ನಿಮಗೂ ಗೊತ್ತಾಗಿದೆ ಅಂತ ಅಂದ್ಕೋತೀನಿ. ಇನ್ ಕೇಸ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೀಟಾಗೆ ಏನು ಅಂತ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಓಕೆನಾ? ಇಫ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Prateek's vlog. See you on the next vlog. Thank you for watching. Lots of love. Bye bye.